ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಪ್ರಪಂಚದಲ್ಲಿ ಎಲ್ಲೂ ಸಹಕಾರ ಕ್ಷೇತ್ರ ಇಷ್ಟು ಬೆಳೆದಿಲ್ಲ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾವುದೇ ದೇಶದಲ್ಲಿ ಈ ಮಟ್ಟದ ಸಹಕಾರಿ ಸಂಘಗಳಿಲ್ಲ ಎಂದು ಹೆಗ್ಗೆರೆಯಲ್ಲಿ ನಡೆದ ಸಹಕಾರಿ ರತ್ನ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಹೆಗ್ಗೆರೆಯಲ್ಲಿರುವ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಸಹಯೋಗದೊಂದಿಗೆ ನಡೆದ ಸಹಕಾರ ರತ್ನ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು 1905ರಲ್ಲಿ ಶಿವನಗೌಡ ಪಾಟೀಲ್ ಪ್ರಾರಂಭಿಸಿದ ಈ ಆಂದೋಲನ ಇಂದು ಭಾರತದಲ್ಲಿ 8.5 ಲಕ್ಷ ಸಹಕಾರಿ ಸಂಘ ಸ್ಥಾಪನೆಯಾಗಿದೆ. ಈ ಸಹಕಾರ ಸಂಘದಲ್ಲಿ 30 ಕೋಟಿ ಜನ ಸದಸ್ಯರಾಗಿದ್ದಾರೆ. ಯಾವುದೇ ದೇಶದಲ್ಲಿ ಈ ಆಂದೋಲನ ಆಗಿಲ್ಲ. ಈ ಆಂದೋಲನ ಪ್ರಾರಂಭಿಸಲು ಇಷ್ಟು ಬೆಳೆಯಲು ಕಾರಣರಾದ ಮಹಾತ್ಮ ಗಾಂಧಿ, ನೆಹರು, ಶಿವನಗೌಡ ಪಾಟೀಲ್, ಕುರಿಯನ್ ಅವರನ್ನ ಸ್ಮರಿಸಿದರು. ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಸಹಕಾರ ಕ್ಷೇತ್ರಕ್ಕೆ ಕೆಎನ್ ರಾಜಣ್ಣನವರು ನಮ್ಮ ಜಿಲ್ಲೆಗೆ ಕೊಟ್ಟಿರುವ ಕೊಡುಗೆ ಅಪಾರವಾಗಿದೆ. ಸ್ವಂತ ಉದ್ಯೋಗ ಮಾಡುವವರಿಗೂ ಸಹಕಾರ ಕ್ಷೇತ್ರ ಸಹಕಾರ ಕೊಟ್ಟಿದೆ ಎಂದು ಕೆಎನ್ ರಾಜಣ್ಣ ಅವರನ್ನ ಶ್ಲಾಘಿಸಿದರು. ಇದೇ ವೇಳೆ ಮಹಾಮಂಡಲದ ಅಧ್ಯಕ್ಷರಾದ ಜಿಟಿ ದೇವೇಗೌಡ ಅವರು ಮಾತನಾಡಿ, ಕಾರ್ಯಕ್ರಮದಲ್ಲಿ 18 ಸಹಕಾರಿಗಳಿಗೆ ಪ್ರಶಸ್ತಿ ನೀಡಿದ್ದೇವೆ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಧನ್ಯವಾದ ಎಂದು ತಿಳಿಸಿದರು. ಯಶಸ್ವಿ ಮಾಡಿದ್ದೀರಿ, ಎಲ್ಲರೂ ಬಂದಿದ್ದೀರಿ. ಸಹಕಾರಿಗಳೆಲ್ಲರೂ ಕೂಡ ತುಂಬ ಅಭಿನಂದನೆಗಳು. ಎಲ್ಲ ಸಹಕಾರ ರತ್ನಗಳೇ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು, ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಗೊತ್ತಾಗ್ತಿರೋದಂಥ ಪರಮೇಶ್ವರ್ ಸಾಹೇಬರು ಮತ್ತು ಈ ತಾನೇ ಮಾತಾಡಿದಂಥ ಜಿಟಿ ದೇವೇಗೌಡ ಸಾಹೇಬರು ಕೂಡ ಹೇಳಿದ್ರು. ಮಾನ್ಯ ರಾಜಣ್ಣ ಸಾಹೇಬರ ಒಂದು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ, ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಇವತ್ತು ಅವರು ಮಾಡಿರುವಂಥ ಕೊಡುಗೆ, ಹಾಲು ಉತ್ಪಾದಕರ ಸಂಘ ಇರ್ಬೋದು, ವಿಶೇಷವಾಗಿ ಎಲ್ಲ DCC ಬ್ಯಾಂಕ್ ಇರ್ಬೋದು ಮತ್ತು ಎಲ್ಲ ಬ್ಯಾಂಕ್ಗಳಿರ್ಬೋದು, ಇವರ ಒಂದು ನೇತೃತ್ವದಲ್ಲಿ ಜನರಿಗೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದೆ. ಇದರಲ್ಲಿ ರೈತರಿಗೆ ಮುಕ್ಕಾಲು ಪಾಲು ಅನುಕೂಲ ಆದರೆ ಇವತ್ತು ಸ್ವಂತ ಶಕ್ತಿಯಿಂದ ಇಂಡಸ್ಟ್ರಿ ಮಾಡೋದಿರ್ಬೋದು, ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಸಹಕಾರವನ್ನು ಕೊಟ್ಟಿದೆ. ಯಾಕಂದ್ರೆ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಿ ಒಂದು ಲೋನ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಅಂತ ಅಲ್ಲಿ ಹೋಗಿ ಬಂದಿರೋರಿಗೆ ಗೊತ್ತು. ನಾನು ಕೂಡ ಸ್ವತಃ ಒಂದು ವಿದ್ಯಾಸಂಸ್ಥೆ ಕರೆದಾಗ 25 ವರ್ಷ ಹಿಂದೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಂಥದ್ದು ಪ್ರಶಸ್ತಿಯನ್ನ ಪ್ರದಾನ ಮಾಡತಕ್ಕಂಥ ಸಮಾರಂಭ. ಅದರ ಜೊತೆಯಲ್ಲಿ ನಮ್ಮ ಸಿದ್ದಪ್ಪನವರು ಅಂತೇಳಿ ಅರಸೀಕೆರೆ ಅವರು ಕೂಡ ಹಿರಿಯ ಸಹಕಾರಿಗಳು. ಇನ್ನೋರ್ವ ಮಹಾಮಂಡಳ ಹಾಲು ಒಕ್ಕೂಟದ ಗುಲ್ಬರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ RK ಪಾಟೀಲರು ಕೂಡ ನಮ್ಮೊಡನೆ ಇದ್ದಾರೆ. ಮುಂಭಾಗದಲ್ಲೂ ಕೂಡ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಆಸೀನರಾಗಿದ್ದೀರಿ. ಹಾಗೆ ಸುದ್ದಿ ಮಾಧ್ಯಮದ ಸ್ನೇಹಿತರಿದ್ದೀರಿ. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು, ರಿಜಿಸ್ಟ್ರಾರ್ ಅವರು, ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದೀರಿ. ನಮ್ಮ ಗಂಗನ್ಬೈನವರು ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರು. ನಾವು ಡಾಕ್ಟರ್ ಜಿ ಪರಮೇಶ್ವರು ಅವರೆಲ್ಲ ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದ್ತಿದ್ರು. ನಾವೆಲ್ಲ ಅವರು ಕೂಡ ನಮ್ಮ ರಾಜಣ್ಣವರು ಕೂಡ ಇದ್ದಾರೆ. ನಾನು ಎಲ್ಲರ ಹೆಸರು ಕೂಡ ತೆಗೆದುಕೊಳ್ಬೇಕು ಅಂತ ಅಪೇಕ್ಷೆ ಇದ್ದು ಕೂಡ ಸಮಯದ ಅಭಾವ. ಒಬ್ಬ ಸ್ನೇಹಿತರ ಥರದಲ್ಲಿ ಎಲ್ಲರನ್ನೂ ಕರೆದು ಮಾತಾಡ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ನಾವೆಲ್ಲರೂ ಕೂಡ ಅದನ್ನು ಕಲ್ತ್ಕೊಳ್ಬೇಕಾಗ್ತೈತೆ. ನಾವು ಜನರ ಜೊತೆ ಹೇಗಿರಬೇಕು ಅಂತಹ ರಾಜಣ್ಣವರೇ, ಮಹಾಮಂಡಲದ ಅಧ್ಯಕ್ಷರಾದಂಥ ಜಿಟಿ ದೇವೇಗೌಡರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ದಿನ ಈಗಾಗಲೇ ಹೇಳಿದ್ರು, ಸುಮಾರು ಇಲ್ಲಿವರೆಗೂ ಕೂಡ ನೋಡಿದ್ರೆ ಈ ಜಿಲ್ಲೆಯಲ್ಲಿ 23-24 ಜನರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿರಬಹುದು. ರಾಜಣ್ಣವರು ಈ ಬಾರಿ ಈ ಜಿಲ್ಲೆಯಿಂದ 18 ಜನರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಈ ದಿನ ಗುಲ್ಬರ್ಗದಿಂದ ಒಬ್ಬರು, ಹಾಸನ ಜಿಲ್ಲೆಯಿಂದ ಒಬ್ಬರು, ಒಟ್ಟಾಗಿ 20 ಜನರು ನಾವು ಅಧಿಕ ಸಹಕಾರ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋರಿದ್ದೇವೆ. ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲಿ
ಸಹಕಾರಿ ಕ್ಷೇತ್ರ ಇಷ್ಟೊಂದು ಪ್ರಬುದ್ಧಮಾನಕ್ಕೆ ಬೆಳೆದಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಿಲ್ಲ. 1905ರಲ್ಲಿ ಗದಗಿನಲ್ಲಿ ಶಿವನಗೌಡ ಪಾಟೀಲ್ ರವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಆಂದೋಲನ ಇವತ್ತು ಭಾರತದಲ್ಲಿ 8.5 ಲಕ್ಷಕ್ಕೂ ಹೆಚ್ಚು ಸಹಕಾರಿ ಸಂಘಗಳು ಸ್ಥಾಪನೆಯಾಗಿದ್ದಾವೆ. 30 ಕೋಟಿಗೂ ಹೆಚ್ಚು ಜನ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಯಾವುದೇ ದೇಶದಲ್ಲಿ ಇಷ್ಟೊಂದು ದೊಡ್ಡ ಆಂದೋಲನ ಸಹಕಾರಿ ಕ್ಷೇತ್ರದಲ್ಲಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಪ್ರಪ್ರಥಮವಾಗಿ ನಾನು ಅವರೆಲ್ಲರಿಗೂ ಆ ಮಹಾಪುರುಷರಿಗೆ ನಾನು ಅಭಿನಂದನೆಯನ್ನ ಮತ್ತು ಗೌರವವನ್ನ ಈ ಸಂದರ್ಭದಲ್ಲಿ ಸಮರ್ಪಣೆಯನ್ನ ಮಾಡ್ತೇನೆ. ಈ ಆಂದೋಲನ ಪ್ರಾರಂಭ ಆಗೋದಕ್ಕೆ ಸಹಕರಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರನ್ನ, ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನ, ಶಿವನಗೌಡ ಪಾಟೀಲ್ ರವರನ್ನ ಮತ್ತು ನಮ್ಮ ಕುರಿಯನ್ರವರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ ಎನ್ನುವಂಥದ್ದನ್ನ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಶಿರಾ ನಗರದಾದ್ಯಂತ ಬಹುಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕಾಮಗಾರಿ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ನಡೆಯುತ್ತಿದ್ದು ಸರಿಸುಮಾರು ನಗರದಾದ್ಯಂತ 16,000 ಮನೆಗಳಿಗೆ ಈ ಯೋಜನೆ ತಲುಪಿದ್ದು ನಗರದ ಪ್ರತಿಯೊಂದು ಮನೆಗಳಿಗೂ ಕೂಡ ನೀರಿನ ಸಂಪರ್ಕ ದೊರೆಯಲಿದ್ದು ಶಿರಾ ನಗರದಲ್ಲಿ ನೀರಿನ ಬವಣೆ ದೂರವಾಗಲಿದೆ. ನಗರದ ಬಿಡಿ ಕಾಲೋನಿ ಸಿಂಗ್ ಲೇಔಟ್ನಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ನಡೆಯುತ್ತಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ನಡೆಯುತ್ತಿರುವ ಈ ಜೆಜೆಎಂ ಯೋಜನೆ ಕಾಮಗಾರಿಗಳ ಗುಣಮಟ್ಟ ಕಾಪಾಡಿಕೊಂಡು ನಡೆಸುವಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಕಾಂಟ್ರಾಕ್ಟರ್ದಾರರಿಗೆ ಸಲಹೆ ಸೂಚನೆ ನೀಡಿದರು. ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಈ ಜಲಜೀವನ್ ಮಿಷನ್ ಯೋಜನೆಗೆ ಶಿರಾ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಆದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು ಹೆಚ್ಚುವರಿಯಾಗಿ 25 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈಗಾಗಲೇ 10 ಲಕ್ಷ ಸಾಮರ್ಥ್ಯವುಳ್ಳ 2 ನೀರಿನ ಕಾಂಕ್ರೀಟ್ ಟ್ಯಾಂಕ್ಗಳು ನಿರ್ಮಾಣವಾಗುತ್ತಿದ್ದು ಕೆಲವೇ ತಿಂಗಳಲ್ಲಿ ಈ ಜೆಜೆಎಂ ಕಾಮಗಾರಿ ಪೂರ್ಣಗೊಂಡು ನಗರದಾದ್ಯಂತ ಮನೆಗಳಿಗೆ ನೀರಿನ ಸಂಪರ್ಕ ದೊರೆಯಲಿದೆ ಎಂದರು. ನಮಸ್ತೆ. ಇದು 2.0 ಅಮೃತ್ 2.0 ಮನೆ ಗಂಗೆ ಅಂತ ನಮ್ಮ ಸಿರಾ ಟೌನ್ ನಲ್ಲಿ ಫಸ್ಟ್ ನಾವು ವಾರ್ಡ್ ನಂಬರ್ 1 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 27, 28, 30, 14, 19, ಆಮೇಲೆ 18, ಆಮೇಲೆ ಇದು ಬಿಡಿ ಕಾಲೋನಿ ಇದು 26 ಇಷ್ಟು ಜಾಗ ಕೆಲಸ ನಡೀತಾ ಐತೆ. ಆಮೇಲೆ ಇದೇನಂದ್ರೆ ಮನೆಗೆ ಒಂದು ಕಲೆಕ್ಷನ್ ಕೊಡ್ತೀವಿ. ಇವಾಗ ಇಲ್ಲಿ ಒಂದು ಟ್ಯಾಂಕು, ಆಮೇಲೆ ಹಳೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 1 ಟ್ಯಾಂಕು, ಇವನ್ನ 1 ಟ್ಯಾಂಕ್ 2 ಟ್ಯಾಂಕ್ ಕಟ್ತಾ ಇದೀವಿ. ಆಮೇಲೆ ಹಳೆ ಟ್ಯಾಂಕ್ ಇದ್ವಲ್ಲ ಅದಕ್ಕೆಲ್ಲ ನಾವು ಕಲೆಕ್ಷನ್ ಕೊಡ್ತೀವಿ, ಲಿಂಕ್ ಮಾಡ್ತೀವಿ. ಆಮೇಲೆ ಇದು 24/7 ನೀರ್ ಬರೋದು. ಸರ್, ಎಲ್ಲ ಒಂದ್ ಕಡೆ ಶಿರಾದಲ್ಲಿ ನೀರಿಗೆ ಸ್ವಲ್ಪ ಹಾಹಾಕಾರ ಇತ್ತಲ್ಲ, ಈಗ ಯಾವ ತರ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಅಂತ? ನೋಡಿ, ಇಲ್ಲಿ ಸಿರಾ ಹೇಳ್ಬೇಕಂದ್ರೆ ಇಲ್ಲಿ ಈ ವರ್ಷ ಸಿರಾ ತಾಲೂಕಲ್ಲಿ ಮಳೆ ನೀರೇ ಬಂದಿಲ್ಲ. ಆದ್ರೂ ಸುಮಾರು ನಮ್ ದೊಡ್ಡ ಕೆರೆ ತುಂಬೈತೆ, ಕಲಂಬಳ ಕೆರೆ 28-30 ಕೆರೆ ಸುಮಾರು ತುಂಬೇವೆ. ಆಮೇಲೆ ಎಲ್ಲ ಬ್ಯಾರೇಜಸ್ ತುಂಬೇವೆ. ಅದ್ ಮೂಲ ಕಾರಣ ಅಂದ್ರೆ ಹೇಮಾವತಿಯಿಂದ ಸುಮಾರು 160-170 ಕಿಲೋಮೀಟರ್ ಇಂದ ನಾಲೆ ಮುಖಾಂತರ ನೀರು ಬಂದು ಇಲ್ಲಿ ಬರ್ತಾ ಇರೋದು. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ನಾಯಕರಾದ ಶಾಸಕರು ಸನ್ಮಾನ್ಯ ಜಯಚಂದ್ರ ಸಾಹೇಬ್ರು. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳು ಬಡವರ ಪಾಲಿನ ವರದಾನವಾಗಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ತಿಳಿಸಿದ್ದಾರೆ.
ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರಾಜ್ಯ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರು ಬಿಜೆಪಿಯವರು ಒಬ್ಬರ ಮೇಲೆ ಒಂದೊಂದು ಹೇಳಿಕೆ ನೀಡಿ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸುಳ್ಳುಗಳೇ ಬಿಜೆಪಿಯವರ ಮನೆ ದೇವರು ಎಂದು ಟೀಕಿಸಿದ್ದಾರೆ. ಈಗಾಗಲೇ ಭಾಗ್ಯಗಳ ಸರದಾರನೆಂದು ಹೆಸರುವಾಸಿಯಾಗಿರುವ ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿರುವುದನ್ನು ಈ ರಾಜ್ಯದ ಜನರು ಸ್ಮರಿಸಿದರು. ಕಾಂಗ್ರೆಸ್ನ ಎಲ್ಲಾ ಮುಖ್ಯಮಂತ್ರಿಗಳು ಅವರವರ ಕಾಲಘಟ್ಟದಲ್ಲಿ ಅತ್ಯುನ್ನತ ಕೆಲಸಗಳನ್ನ ಮಾಡುವರು. ಬಿಜೆಪಿಯವರ ಸುಳ್ಳುಗಳನ್ನ ಯಾರೂ ಮಾಡಲ್ಲ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಹಾಗೂ ನಿಖಿಲ್ ರಾಜ್ ಮೌರ್ಯ, ಕಾಂಗ್ರೆಸ್ ವಕ್ತಾರ ತಾಲೂಕು ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಕೃಷ್ಣೇಗೌಡ ಹಾಗೂ ಪಿಟಿ ಚಿಕ್ಕಣ್ಣ ಉಪಸ್ಥಿತರಿದ್ದರು. ಬೇರೆ ಬೇರೆ ಬಹಳ ಇವೆ. ಸಿಇಟಿ ಇವತ್ತು ಏನು ನಮ್ಮ ಬಡ ಸಾಮಾನ್ಯ ಜನರ ಮಕ್ಕಳು ಕೂಡ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿ ಬರೀ ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಮ್ಮ ದೇಶಕ್ಕೆ ಉದ್ಯೋಗ ಸಿಕ್ಕಿದೆ. ಮಾನವ ಸಂಪನ್ಮೂಲವನ್ನು ಹೆಚ್ಚಿಸಿದ ಕೀರ್ತಿ ಮಾನ್ಯ ವೀರಪ್ಪ ಮೊಯ್ಲಿ. ಜೊತೆಗೆ ಅನೇಕ ಪ್ರಗತಿಪರ ಕಾರ್ಯಕ್ರಮ, ಟೀಚರ್ಸ್ ಅಪಾಯಿಂಟ್ಮೆಂಟ್, ಯಾವುದೇ ಒಂದು ಮಧ್ಯವರ್ತಿ ಇಲ್ಲದೆ ಅವಾಗಲೇ ಹೆಣ್ಣು ಮಕ್ಕಳ ಸಬಲೀಕರಣದ ದೃಷ್ಟಿಯಿಂದ 50% ರಿಸರ್ವೇಶನ್ ಕೊಟ್ಟು ಅವತ್ತೇ ಅದನ್ನು ಮಾಡಬೇಕು. ಇವರು ಬಿಜೆಪಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ. ಅದು ಒಂದು ಕಾರ್ಯ ಇಲ್ಲ. ಅವತ್ತೇ ಪ್ರಾರಂಭ ಮಾಡಿದ್ದೇವೆ ಮಹಿಳೆಯರ ಸಬಲೀಕರಣ. ತದನಂತರದ ಮುಖ್ಯಮಂತ್ರಿಗಳು ಇವತ್ತು ನಾವು ನೋಡಿದಂಥದ್ರಲ್ಲಿ ಎಸ್.ಎಂ. ಕೃಷ್ಣಾರವರು ಮಧ್ಯಾಹ್ನದ ಬಿಸಿ ಊಟ ಕೊಟ್ಟು ಮಕ್ಕಳಿಗೆ ವಿದ್ಯೆಯಲ್ಲಿ ಅವರಿಗೆ ಏನು ಮಕ್ಕಳ ಒಂದು ಇದನ್ನು ಹೆಚ್ಚಿಸೋದಕ್ಕೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚು ಒತ್ತು ಕೊಟ್ಟರು. ಇವತ್ತು ಅದೇ ಸಮಯದಲ್ಲಿ ನೆಕ್ಸ್ಟ್ ಗವರ್ಮೆಂಟ್ ಬರುವಂತ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಜನತೆಗೂ ಗೊತ್ತು, ಮಾಧ್ಯಮದವ್ರಿಗೂ ಗೊತ್ತು. ಬೆಲೆ ಏರಿಕೆ ಆಕಾಶಕ್ಕೆ ಹೋಗಿತ್ತು. ಎಲ್ಲಾ ವಿಷಯದಲ್ಲೂ ಬಹಳ ತೊಂದರೆ ಆಗಿತ್ತು. ಕೇಂದ್ರ ನಾಯಕರುಗಳು ಬಂದಂತ ಸಂದರ್ಭದಲ್ಲಿ ಭಾರತ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜನ ಕೊಟ್ಟಂತ ಮನವಿಗಳನ್ನು ನೋಡಿ ಮಹಿಳೆಯರು ತಮ್ಮ ಮನೆಯ ದುಸ್ಥಿತಿಯನ್ನು ಅವರು ಹೇಳ್ಕೊಂಡಾಗ ಎಲ್ಲ ವರ್ಗದ ಜನರನ್ನು ಭೇಟಿ ಮಾಡಿದಾಗ ಕಾರ್ಯಕ್ರಮಗಳನ್ನು ರೂಪಿಸಿ ಅಂತ ಕೊಟ್ಟಂತ ನಿರ್ದೇಶನದ ಮೇರೆಗೆ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಮತ್ತು ನಮ್ಮ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರು, ಇಂದಿನ ಉಪಮುಖ್ಯಮಂತ್ರಿಗಳು, ಅಂದಿನ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ 5 ಗ್ಯಾರಂಟಿಗಳೆಲ್ಲ ಚುನಾವಣೆಗೆ ಮೊದಲು ನಾವು ಜನತೆಗೆ ಖಾತ್ರಿ ಕೊಡುವ ಮೂಲಕ ಕಾರ್ಡ್ ಮಾಡಿ, ಚೆಕ್ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಮಾಡಿ ಜನತೆಗೆ ಮನೆ ಮನೆಗೆ ಹಂಚಿದಂತ ಕೀರ್ತಿ, ಅದನ್ನು ಮಾಡಿದಂತ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳ್ತೇನೆ. ನುಡಿದಂತೆ ನಡೆದ ಸರ್ಕಾರ ಏನು ಮೊದಲನೇ ಬಾರಿಗೆ ಮೊದಲನೇ ಕ್ಯಾಬಿನೆಟ್ ಅಧಿಕಾರ ಸ್ವೀಕರಿಸಿದ ಮೊದಲನೇ ದಿನ ಈ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ಕೊಡ್ತೇವೆ ಅಂತಕ್ಕಂಥದ್ದೇ ಮೊದಲನೇ ತೀರ್ಮಾನ. ಮೊದಲನೇ ಸಾರಿ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತ ಕೊಡುಗೆಗೂ ಕೂಡ ಆಶ್ರಯ ಮನೆಗೆ ಸಾಲ ಮನ್ನಾ ಮಾಡಿದ್ರು, ಅನ್ನಭಾಗ್ಯ ಅನೌನ್ಸ್ ಮಾಡಿದ್ರು. ಸ್ವಾರ್ಥ, ಅಸೂಯೆ, ದ್ವೇಷ ತುಂಬಿರುವ ಇಂತಹ ಕಾಲಮಾನದಲ್ಲಿ ಮಾನವೀಯತೆ ಇನ್ನೂ ಕೂಡ ಜೀವಂತ ಎನ್ನುವುದಕ್ಕೆ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿಯ ಜನತೆ ಸಾಕ್ಷಿ. ಏನಿದು ಈ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಮನುಷ್ಯರು ಸತ್ತಾಗ ನಮ್ಮ ಬಂಧು ಬಳಗ ಹಾಗೂ ಸ್ನೇಹಿತರು 1 ನಿಮಿಷ ಮೌನಕ್ಕೆ ಜಾರಿ 2 ಹನಿ ಕಣ್ಣೀರಿಟ್ಟು ದೇಹ ಮಣ್ಣಲ್ಲಿ ಮಣ್ಣಾದ ಮೇಲೆ ತಿರುಗಿ ಕೂಡ ನೋಡದೆ ಹೋಗುವ ಇಂತಹ ಜನಸಾಮಾನ್ಯರ ಮಧ್ಯದಲ್ಲಿ ಇಲ್ಲೊಂದು ಗ್ರಾಮಸ್ಥರು ಪ್ರಾಣಿಗಳಿಗೂ ಬದುಕಿದೆ, ಒಂದು ಜೀವವಿದೆ, ಅವುಗಳಿಗೂ ಮನಸ್ಸಿದೆ, ಭಾವನೆ ಇದೆ ಅನ್ನೋದು ಸಾಕ್ಷಿ. ಸ್ವಗ್ರಾಮದಲ್ಲಿ ಇರುವ ಕೋತಿಗಳು ಮೃತಪಟ್ಟರೆ ತಕ್ಷಣ ಮರುಗುವ ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿಯ ಈ ಗ್ರಾಮಸ್ಥರು ಮೃತಪಟ್ಟ ಕೋತಿಗೆ ಅಂತ್ಯ ಸಂಸ್ಕಾರ ಮಾಡಿ ಅವುಗಳ ಸಮಾಧಿ ನಿರ್ಮಾಣ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮೂಲಕ ಮಾನವೀಯತೆ ಮೆರೆಯುವಂತಹ ಕಾರ್ಯವನ್ನು ಮಾಡುತ್ತಿರುವುದು ಶ್ಲಾಘನೀಯ.
ಭಾರತದಲ್ಲಿ ಮುಸ್ಲಿಮರ ಮತದಾನದ ಹಕ್ಕನ್ನ ವಾಪಸ್ ಪಡೆಯುವಂತೆ ವಿವಾದಾತ್ಮಕ ಹೇಳಿಕೆ ನೀಡಿದ ಒಕ್ಕಲಿಗ ಮಠದ ಕುಮಾರ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸರು ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 299ರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಶ್ರೀಗಳ ಹೇಳಿಕೆ ಪ್ರಚೋದನಕಾರಿಯಾಗಿದ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಗೆ ಭಂಗ ತರುವ ಅಪಾಯ ಉಂಟು ಮಾಡಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಭಾರತದಲ್ಲಿ ಮುಸ್ಲಿಮರ ಮತದಾನದ ಹಕ್ಕನ್ನ ವಾಪಸ್ ಪಡೆಯಬೇಕೆಂದು ಸ್ವಾಮೀಜಿ ಮಂಗಳವಾರ ಹೇಳಿದ್ದ ಹೇಳಿಕೆ ಕರ್ನಾಟಕದಲ್ಲಿ ವಿವಾದಕ್ಕೆ ಕಾರಣವಾಗಿತ್ತು. ವಕ್ಫ್ ಮಂಡಳಿಯು ರೈತರಿಗೆ ನೀಡಿರುವ ನೋಟಿಸ್ಗಳನ್ನು ಖಂಡಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಯೋಜಿತರಾಗಿರುವ ರೈತ ಸಂಘಟನೆಯಾದ ಭಾರತೀಯ ಕಿಸಾನ್ ಸಂಘ ಮಂಗಳವಾರ ಬೆಂಗಳೂರಿನಲ್ಲಿ ರೈತ ಗರ್ಜನೆ ಪ್ರತಿಭಟನಾ ರ್ಯಾಲಿ ಆಯೋಜಿಸಿತ್ತು. ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಮುಖ್ಯಸ್ಥರಾಗಿರುವ ಅವರು ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು. ಶಾಲಾ ಮಕ್ಕಳಿದ್ದ ಆಟೋ ಮತ್ತು ಸ್ಕೂಟಿ ನಡುವೆ ರಸ್ತೆ ಅಪಘಾತವಾಗಿ ಶಾಲಾ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಹಾನೂರು ತಾಲೂಕಿನ ಕಾಮಗೆರೆಯಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಂಗಲ ಗ್ರಾಮದ ಬಾಲಕ ವಿಮಲ್ ರಾಜ್ ಮೃತ ದುರ್ದೈವಿ. ಈ ಬಾಲಕ ಕಾಮಗೆರೆ ಗ್ರಾಮದ ಸೆಂಟ್ ಕ್ಲೇವಿಯರ್ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಬೈಕ್ ಹಾಗೂ ಆಟೋ ಅಪಘಾತ ನಡೆದು ಆಟೋ ಪಲ್ಟಿಯಾದ ಪರಿಣಾಮ ವಿಮಲ್ ರಾಜ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರು ಬಾಲಕರಿಗೆ ಗಂಭೀರ ಗಾಯವಾಗಿದ್ದರಿಂದ ಕಾಮಗೆರೆಯ ಹೋಲಿ ಕ್ರಾಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆಟೋ ಪಲ್ಟಿಯಾಗಿ ಶಾಲಾ ಬಾಲಕ ಸಾವನ್ನಪ್ಪಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆ ಮುಂಭಾಗ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಸತ್ತಿನ ಪ್ರತಿಪಕ್ಷ ನಾಯಕರ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಇದೇ ವೇಳೆ ಸಿದ್ದರಾಮಯ್ಯ ಅವರು ವಯನಾಡು ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿರುವ ನೂತನ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅಭಿನಂದಿಸಿದರು. ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅಭಿನಂದಿಸಿದ್ದಾರೆ. ಭಾರತೀಯ ಮೂಲದ ಅಮೆರಿಕ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ದೀರ್ಘಕಾಲದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಸುನೀತಾ ವಿಲಿಯಮ್ಸ್ ಮತ್ತು ಟೆಸ್ಟ್ ಪೈಲಟ್ ವಿಲ್ಮೋರ್ ಅವರು ಯೋಜನೆ 8 ದಿನಗಳವರೆಗೆ ಇತ್ತು. ಆದರೆ ಈಗ ಅದು 8 ತಿಂಗಳವರೆಗೆ ವೃದ್ಧಿಯಾಗಿದೆ. ಇದೀಗ ಸುನೀತಾ ಥ್ಯಾಂಕ್ಸ್ ಗಿವಿಂಗ್ ಸಂದರ್ಭದಲ್ಲಿ ಬಾಹ್ಯಾಕಾಶದಿಂದಲೇ ಜನರಿಗೆ ಶುಭ ಕೋರಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಹಬ್ಬವು ಸ್ನೇಹಿತರು ಮತ್ತು ಕುಟುಂಬ ಒಟ್ಟಿಗೆ ಸೇರುವ ಸಮಯ. ಒಬ್ಬ ವ್ಯಕ್ತಿಯು ಭೋಜನಕ್ಕೆ ಹಾಜರಾಗಲು ಸಾಧ್ಯವಾಗದಿದ್ದರೆ ಅವನು ಅಥವಾ ಅವಳು ಆಗಾಗ್ಗೆ ಶುಭಾಶಯಗಳನ್ನು ತಿಳಿಸಲು ವಿಶೇಷ ಸಂದೇಶಗಳನ್ನು ಕಳಿಸುತ್ತಾರೆ. ಈ ವರ್ಷ ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕೂಡ ಅದನ್ನೇ ಮಾಡಿದ್ದಾರೆ. ಬುಧವಾರ ನಾಸಾ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಸುನೀತಾ ವಿಲಿಯಮ್ಸ್ ತನ್ನ ಸ್ನೇಹಿತರು ಮತ್ತು ಕುಟುಂಬ ಹಿತೈಷಿಗಳಿಗೆ ಶುಭಾಶಯ ತಿಳಿಸಿದ್ದಾರೆ. ನಮ್ಮ ತಂಡವು ಇಲ್ಲಿಂದ ನಮ್ಮ ಎಲ್ಲಾ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಬಹಳ ಸಂತೋಷದ ಥ್ಯಾಂಕ್ಸ್ ಗಿವಿಂಗ್ ಬಯಸುತ್ತದೆ ಎಂದು ಹೇಳಿದರು. ನಮ್ಮನ್ನು ಬೆಂಬಲಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಎಂದರು. Greetings from the International Space Station. Our crew up here just wanted to say happy Thanksgiving to all our friends and family who are down on Earth and everyone who is supporting us. Thanksgiving is typically a holiday where family and friends get together. Sometimes that can't happen to physically be around each other, but today's age, you can virtually tie in to your family and friends. And one of those big traditions is having a Thanksgiving meal together. And so we're going to celebrate that tradition up here, though our meal may look a little bit different. Don, if you hold the mic. So we've got a container here of all the things that we're going to enjoy on Thanksgiving. It is a feast. Let me see. We've got Brussels sprouts, butternut squash, apples and spice. Smoked turkey. And smoked turkey. It's going to be delicious. It's true we have much to be thankful for. On a professional sense, I mean, there's not many places that you can be that you can actually lay on the ceiling, and this is one of them. We're thankful for zero gravity. It's fantastic.
And of course, in a personal sense, our family, our friends, those that are lifting up prayers for us and have been, we're grateful for that. We're grateful for a nation that is a spacefaring nation that lets us live free, say what we think is important to say, and so many other things. So much to be thankful for in this season. To be reminded of that, to have a holiday that celebrates that, that's something to be thankful for as well. And so from all of us on the International Space Station, Happy Thanksgiving. ಕ್ರಿಕೆಟ್ ಆಡುವಾಗಲೇ ಬ್ಯಾಟ್ಸ್ಮನ್ ಇಮ್ರಾನ್ ಪಟೇಲ್ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ. ಮಹಾರಾಷ್ಟ್ರ ಕ್ರಿಕೆಟಿಗ ಇಮ್ರಾನ್ ಪಟೇಲ್ ಬುಧವಾರ ಲೀಗ್ ಪಂದ್ಯ ಆಡುತ್ತಿದ್ದಾಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 35ರ ಹರೆಯದ ಇಮ್ರಾನ್ ಗರ್ವಾರೆ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಲೀಗ್ ಪಂದ್ಯದಲ್ಲಿ ಆರಂಭಿಕವಾಗಿ ಪ್ರವೇಶಿಸಿದ್ದರು. ಆದರೆ ಪಂದ್ಯದ ನಡುವೆಯೇ ಇಮ್ರಾನ್ ಪ್ರಾಣ ಬಿಟ್ಟಿದ್ದಾರೆ. ಇದರಿಂದ ಇಮ್ರಾನ್ ಕುಟುಂಬ ತೀವ್ರ ಆಘಾತಕ್ಕೊಳಗಾಗಿದೆ. ಇಮ್ರಾನ್ ತಂಡದ ಪರ ಬ್ಯಾಟಿಂಗ್ ಮಾಡುವಾಗ ಸತ್ತ 2 ಬೌಂಡರಿಗಳನ್ನ ಬಾರಿಸಿದರು. ಕೆಲವು ಓವರ್ಗಳನ್ನ ಬ್ಯಾಟಿಂಗ್ ಮಾಡಿದ ನಂತರ ಏಕಾಏಕಿ ಅವರ ಕುತ್ತಿಗೆ ಮತ್ತು ಕೈಗಳಲ್ಲಿ ನೋವು ಕಾಣಿಸಿಕೊಂಡಿದೆ. ಈ ಬಗ್ಗೆ ಸ್ವತಃ ಇಮ್ರಾನ್ ಕೂಡ ಅಂಪೈರ್ಗಳಿಗೆ ತಿಳಿಸಿ ಪೆವಿಲಿಯನ್ ಕಡೆಗೆ ಹೋಗಲಾರಂಭಿಸಿದ್ದಾರೆ. ಆದರೆ ಪೆವಿಲಿಯನ್ ತಲುಪುವ ಮುನ್ನವೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅಲ್ಲಿದ್ದ ಸಹ ಆಟಗಾರರು ಇಮ್ರಾನ್ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದರೂ ಯಾವುದೇ ಪ್ರಯೋಜನವಾಗದೆ ಕೊನೆಯುಸಿರೆಳೆದಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.